अज्ञानतिमिरान्धस्य ज्ञानाञ्जनशलाकया चक्षुरोन्मीलितं येन तस्मै श्रीगुरवे नमः। अन्नदानं परं दानं विद्यादानम् अतः परम् अन्नेन क्षणिका तृप्तिः यावज्जीवञ्च विद्या। ಪ್ರಾತಸ್ಮರಣೀಯ ಇನ್ನು ಆರಾಧ್ಯ ಗುರುದೇವರಾಗಿರುವಂತಹ ವೇದಾಂತ ಕೇಸರಿ ಪೂಜ್ಯ ಶ್ರೀ ಮಲ್ಲಿಕಾರ್ಜುನ ಮಹಾಶಿವಗಳವರನ್ನು, ಪುರಾಣ ರತ್ನ ಪೂಜ್ಯ ಶ್ರೀ ಚನ್ನಬಸವ ಮಹಾಶಿವಗಳವರನ್ನು ಸ್ಮರಣೆ ಮಾಡಿಕೊಂಡು ವಿಶ್ವಕಂಡ ವಿಶ್ವಸಂತರು ನಡೆದಾಡುವ ದೇವರೆಂದೆನಿಸಿಕೊಂಡು ಹೋಗಿರುವಂತಹ ಬಯಲು ಬ್ರಹ್ಮರಾಗಿರುವ ಪೂಜನೀಯ ಜ್ಞಾನಯೋಗಿ ಸಿದ್ದೇಶ್ವರ ಮಹಾಸ್ವಾಮಿಗಳವರನ್ನು ಸ್ಮರಣೆ ಮಾಡಿಕೊಂಡು ಬಸವಾದಿ ಪ್ರಮಥರಲ್ಲಿ ಶರಣೆಂದು ಮುಳವಾಡ ಗ್ರಾಮದ ಆರಾಧ್ಯ ದೇವರಾಗಿರುವಂತಹ ಶಿವರಾಯನ ದೇವಸ್ಥಾನದಲ್ಲಿರತಕ್ಕಂಥ ಮಹಾದೇವನಲ್ಲಿಯೂ ಕೂಡ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ, ಇವತ್ತು ಶ್ರೀ ಮಲ್ಲಿಕಾರ್ಜುನ ವಿದ್ಯಾವರ್ಧಕ ಸಂಘದ ಆಶ್ರಯದಲ್ಲಿ ನಡೆದಿರುವಂತಹ ಮಲ್ಲಿಕಾರ್ಜುನ ಹಿರಿಯ ಪ್ರಾಥಮಿಕ ಶಾಲೆ ಹಾಗೂ ಆಂಗ್ಲ ಮಾಧ್ಯಮದ ಕಿರಿಯ ಪ್ರಾಥಮಿಕ ಶಾಲೆಗಳ ವಾರ್ಷಿಕ ಸ್ನೇಹ ಸಮ್ಮೇಳನ ಜರುಗುತ್ತಾ ಇದೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಈ ಸಂಸ್ಥೆಯನ್ನು ಮುನ್ನಡೆಸಿಕೊಂಡು ಹೋಗ್ತಾ ಇರುವಂತಹ ಆತ್ಮೀಯರು, ನನ್ನ ಸ್ನೇಹಿತರು ಆಗಿರುವಂತಹ, ಇವತ್ತು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂತಹ ಶ್ರೀಯುತ ಅಪ್ಪಣ್ಣ ಐಹೊಳ್ಳಿಯವರಲ್ಲಿ, ಎಸ್ ಆರ್ ಪಾಟೀಲ್ ಅವರಲ್ಲಿ, ಹಾಗೂ ಕಳಸ್ಕೊಂಡವರಲ್ಲಿ, ಎಸ್ ಪಿ ಕಂಗನಾಳ್ ಅವರಲ್ಲಿ, ಹಾಗೂ ವೇದಿಕೆ ಮೇಲಿರ್ತಕ್ಕಂಥ ಕಲ್ಯಾಣ ಶೆಟ್ಟರಲ್ಲಿ, ಶಂಗನಗೌಡರಲ್ಲಿ, ಎಲ್ಲರಲ್ಲಿಯೂ ಕೂಡ ಜೊತೆಗೆ ಸುಮಾರು 39 ವರ್ಷಗಳ ಅವ್ಯಾಹತವಾಗಿರ್ತಕ್ಕಂತಹ ನಿರಂತರವಾಗಿರ್ತಕ್ಕಂತಹ ಶಿಕ್ಷಕ ವೃತ್ತಿಯನ್ನು ಕೈಕೊಂಡು ಈಗ ವಿಶ್ರಮಿಸಿರುವಂತಹ ಆತ್ಮೀಯರಾದ ಆರ್ಡಿ ಐಹೊಳ್ಳಿ ಗುರುಗಳಲ್ಲಿಯೂ ಕೂಡ ಶರಣುಗಳನ್ನು ಹೇಳ್ತಾ, ಇವತ್ತು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂತಹ ಎಲ್ಲ ಈ ಶಾಲೆಯ ಎಲ್ಲ ಅಧ್ಯಾಪಕರಲ್ಲಿ, ಪ್ರಧಾನ ಗುರುಗಳವರಲ್ಲಿ ಹಾಗೂ ಗುರುಮಾತೆಯವರಲ್ಲಿ, ಆಗಮಿಸಿರುವಂತಹ ಎಲ್ಲ ಪಾಲಕರಲ್ಲಿ ಹಾಗೂ ಬಾಲಕರಲ್ಲಿ ಭಕ್ತಿಯ ಶರಣುಗಳನ್ನು ಹೇಳ್ತಾ, ಆರಂಭದಲ್ಲಿ ಆತ್ಮೀಯರಾಗಿರ್ತಕ್ಕಂಥ ಸಂಗಮೇಶ್ ಬಬಲೇಶ್ವರವರು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಚಾಲನೆಗೊಳಿಸಿ 4 ಹಿತಪರವಾಗಿರ್ತಕ್ಕಂತಹ ಮಕ್ಕಳನ್ನು ಕುರಿತಾಗಿ, ಈ ದೇಶವನ್ನು ಕುರಿತಾಗಿ, ಸಂಸ್ಕೃತಿಯನ್ನು ಕುರಿತಾಗಿ ಭಾಳ ಸೊಗಸಾಗಿರುವಂತಹ ಮಾತುಗಳನ್ನು ಆಡಿ ನಿರ್ಗಮಿಸಿರುವಂತಹ ಸಂಗಮೇಶ್ ಬಬಲೇಶ್ವರಲ್ಲಿಯೂ ಕೂಡ ಶರಣುಗಳನ್ನು ಹೇಳ್ತಾ, ಪುಣ್ಯಾತ್ಮರೇ, ನಿಮ್ಮೆಲ್ಲರ ಚಿತ್ತ ಅಂತಕ್ಕಂಥದ್ದು ನಿಮ್ಮ ಮಕ್ಕಳ ಮೇಲೆ ಇದೆ. ನಮ್ಮ ಕಡೆ ಯಾರ್ದು ಗಮನ ನಿಮ್ಮದಿಲ್ಲ. ವೇದಿಕೆ ಮೇಲೆ ನಾವು ಯಾರಿದ್ದರೂ ಕೂಡ ಒಂಥರ ನಿಮಗೆ ಕಾಣಿಸ್ತಾ ಇದ್ದೇವೆ. ನಿಮ್ಮ ಮಕ್ಕಳು ಯಾವಾಗ ವೇದಿಕೆ ಮೇಲೆ ಬಂದಾರೋ, ಅವರ ಕಾರ್ಯಕ್ರಮಗಳನ್ನು ನಾವು ವೀಕ್ಷಣೆ ಮಾಡಿದ್ದೇವೋ ಅನ್ನುವಂಥ ತವಕದಲ್ಲಿ ನೀವಿದ್ದೀರಿ. ಆದರೆ ನಾನು ಬಹಳ ಅಭಿಮಾನದಿಂದ ಹೇಳ್ಕೊಳ್ತಕ್ಕಂಥದ್ದು, ಇಂತಹ ಸಂದರ್ಭಗಳನ್ನೇ ನಾನು ಕೂಡ ಇದೇ ಒಂದು ವೇದಿಕೆ ಮೇಲೆ ಆಚರಣೆ ಮಾಡಿಕೊಂಡು ಹೋಗಿರ್ತಕ್ಕಂಥವನು. ಆ ಕಡೆ ಪಕ್ಕದ ಶಾಲೆ ಕನ್ನಡ ಶಾಲೆಯಲ್ಲಿ ನಾವೆಲ್ಲ ಕಲಿತದ್ದು. ನಾನು 8ನೇ ಕ್ಲಾಸು, 9ನೇ ಕ್ಲಾಸು, 10ನೇ ಕ್ಲಾಸು ನಾವೆಲ್ಲ ಓದಿದ್ದು ಇದೇ ಶಾಲೆಯಲ್ಲಿನೇ, ಪಕ್ಕದ ಶಾಲೆಯಲ್ಲಿ ಇದೇ ಮುಳವಾಡದಲ್ಲಿ ನನಗೆ ಜ್ಞಾನಾರ್ಜನೆ ಮಾಡಿಕೊಳ್ಳಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥದ್ದು ಈ ಶಾಲೆ ಅಂತಕ್ಕಂಥದ್ದು. ಇಂತಹ ಒಂದು ಪವಿತ್ರವಾಗಿರ್ತಕ್ಕಂಥ ಶಾಲೆ ಆರಂಭಗೊಂಡಿದ್ದೇ ನಮ್ಮ ಗುರುಗಳಿಂದ. ಈ ಲೈಟ್ ತೆಗೆದು ನಮಗೆ, ಇವು ಲೈಟ್ ತೆಗೆದೆ, ಇವು ತೆಗೆದು ನಮಗೆ, ಇವು ಡ್ಯಾನ್ಸ್ ಮಾಡೋಂಗಿಲ್ಲ. ಈಗ ನಮ್ಮದು ಡ್ಯಾನ್ಸ್ ಇಲ್ಲ, ಭಾಷಣ ಅದ. ಹಾಂ, ಈ ಪವಿತ್ರವಾಗಿರುವಂತಹ ಈ ಜ್ಞಾನ ಸುಧೆಯನ್ನು, ಜ್ಞಾನ ಗಂಗೆಯನ್ನು ಹರಿಸಿರ್ತಕ್ಕಂಥವರು 1959 ಹಾಗೂ 60ನೇ ಸಾಲಿನಲ್ಲಿ ನನ್ನ ಗುರುಗಳಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳವರು, ವೇದಾಂತ ಕೇಸರಿ ಮಲ್ಲಿಕಾರ್ಜುನ ಅಪ್ಪಗಳವರು ಈ ಊರಿಗೆ ಬಂದು ಪ್ರವಚನವನ್ನು ನಡೆಸಿಕೊಟ್ಟು, ಆ ಸಮಯದಲ್ಲಿ ಮಂಟೂರು ಮಹದೇವಪ್ಪನವರ ಮನೆಯಲ್ಲಿ ತೋಟದಲ್ಲಿ ಅವರು ವಾಸ ಮಾಡಿರ್ತಕ್ಕಂಥದ್ದು. ಆ ನಂತರದಲ್ಲಿ ಹೈಸ್ಕೂಲನ್ನು ಪ್ರಾರಂಭ ಮಾಡಿದ್ದು 1960ರಲ್ಲಿ ಶ್ರೀ ಮಲ್ಲಿಕಾರ್ಜುನ ವಿದ್ಯಾವರ್ಧಕ ಸಂಘ ಅಂತ ಹೇಳ್ಕೊಂಡು ಮಾಡಿ, ಅದರ ಜೊತೆಗೆ ಊರಲ್ಲಿರ್ತಕ್ಕಂಥ ಹನುಮಂತಿಯವರ ದೇವಸ್ಥಾನದಲ್ಲಿ ಒಂದು ಬೋರ್ಡಿಂಗನ್ನು ಕೂಡ ಮಾಡಿ, ಆ ಮೂಲಕವಾಗಿ ಈ ಶಾಲೆ ನಡೀಬೇಕು, ನಿರಂತರವಾಗಿ ಅದು ನಡೆದುಕೊಂಡು ಹೋಗಬೇಕು ಅಂತ ಹೇಳ್ಕೊಂಡು ಊರಲ್ಲಿರ್ತಕ್ಕಂಥ ಎಲ್ಲ ಕನ್ನಡ ಶಾಲೆ ಊರಲ್ಲಿ ನಡೀತಿದ್ದು, 2 ಹೆಣ್ಣು ಶಾಲೆ ಮತ್ತು ಗಂಡು ಶಾಲೆ. ಆದರೆ ಈ ಶಾಲೆ ಕಟ್ಟಡ ಖಾಲಿ ಇತ್ತು. ಅದೇ ಶಾಲೆಯಲ್ಲಿ ಸುಮಾರು 75, 76ನೇ ಸಾಲಿನವರೆಗೂ ಕೂಡ ನಾವು ಅಲ್ಲೇ ಓದಿದ್ದವರು. 1972, 73ರಿಂದ 75, 76ನೇ ಸಾಲಿನವರೆಗೆ ಅಲ್ಲೇ ಓದಿರ್ತಕ್ಕಂಥವರು.
ಆತ್ಮೀಯರಾಗಿರ್ತಕ್ಕಂತಹ ದಿವಂಗತರಾಗಿರ್ತಕ್ಕಂತಹ ಎಸ್ ಎಚ್ ಐಹೊಳೆ ಗುರುಗಳು ಆಗ ಪ್ರಧಾನ ಗುರುಗಳು, ಅನೇಕರು ಇವತ್ತಿನ ದಿವಸ ಕಂಚಾಣಿ ಸರು, ಪ್ರಸಕ್ತಿ ಸರು, ಬಿ ಎಸ್ ಪಾಟೀಲ್ ಸರು, ಎಸ್ ಎಸ್ ಪಾಟೀಲ್ ಸರು, ಬಿದರಿ ಸರು, ರೆಡ್ಡಿ ಸರು, ನಿಂಬಾಳ್ಕರ್ ಸರು, ಹೀಗೆ ಇವರೆಲ್ಲರೂ ಕೂಡ ನಮಗೆಲ್ಲ ಬಹಳಷ್ಟು ನಮಗೆ ವಿದ್ಯೆಯನ್ನು ಕೊಟ್ಟಿರ್ತಕ್ಕಂಥ ಇದೊಂದು ವಾತಾವರಣ. ನಾವು ಕೂಡ 8, 9, 10ನೇ ಕ್ಲಾಸಿನಲ್ಲಿರುವಾಗ ಗ್ಯಾದರಿಂಗ್ ಬಂತು ಅಂದರೆ ನಮ್ಮದೊಂದು ಥರ ಹಬ್ಬ ಅಂತಕ್ಕಂಥದ್ದು ಇರ್ತಿತ್ತು. 8ನೇ ಕ್ಲಾಸ್ ಅಂದರೆ ನಾವೆಲ್ಲ ಪ್ರಬುದ್ಧರಾಗಿದ್ವಿ. ಅವಾಗ ಒಳ್ಳೆಯ ನಾಟಕಗಳನ್ನು ಆಡ್ತಾ ಇದ್ವಿ. ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಇದೀಗ ನಮ್ಮ ಎಸ್ ಸಿ ಅಂಚಾಳ್ ಅವರಿದ್ದಾರೆ, ಆರ್ ವಿ ಪವಾರ್ ಅವರು, ಜಡ್ಡಿಮಾನ್ಯ ಬಾದ್ಶಾ ಅವರು, ನಮ್ಮ ಮಲ್ಲಿಕಾರ್ಜುನ್ ರೆಡ್ಡಿ ಅವರು, ಹೀಗೆ ಎಲ್ಲರೂ ಕೂಡ ಮಾದನ ಶೆಟ್ಟರು, ಎಸ್ ಪಿ ಕಂಗನಾಳ್ ಅವರು, ಇದೆಲ್ಲ ನಮ್ಮ ಬಳಗ ಅಂತಕ್ಕಂಥದ್ದು ಇತ್ತು ಅವಾಗ. ಅಂಥ ಎಲ್ಲ ಸ್ನೇಹಿತರು ಕೂಡಿಕೊಂಡು ನಮ್ಮ ಕಂಚಾಣಿ ಗುರುಗಳು ಕೂಡ ಅದೇ ರೀತಿಯಾಗಿರ್ತಕ್ಕಂಥ ನಮಗೆ ಚಾಲನೆಯನ್ನು ಕೊಡ್ತಾಯಿದ್ರು, ಒಂದಿಷ್ಟು ಪ್ರೋತ್ಸಾಹವನ್ನು ನೀಡ್ತಾಯಿದ್ರು. ಹೀಗೆ ಶಾಲಾ ಮಟ್ಟದಲ್ಲಿ ಒಂದಿಷ್ಟು ನಮಗೆ ಪ್ರೋತ್ಸಾಹ ಸಿಕ್ತು ಅಂತಂದರೆ ಮುಂದಿನ ದಿನಮಾನಗಳಲ್ಲಿ ಬಹಳ ದೊಡ್ಡ ಶ್ರೇಯಸ್ಸನ್ನು ಸಾಧಿಸಲಿಕ್ಕೆ ಸಾಧ್ಯವಿದೆ. ಅದು ಆ ಮುಖಾಂತರವಾಗಿ ಇವತ್ತಿನ ದಿನಮಾನಗಳಲ್ಲಿ ನಾವು ಪಠ್ಯದಲ್ಲಿ ಇರ್ತಕ್ಕಂಥ 100 ಅಂಗಗಳನ್ನು ತೆಗೆದುಕೊಳ್ತಾ ಇದ್ದೇವೆ. ಆದರೆ ಪಠ್ಯೇತರ ಚಟುವಟಿಕೆಗಳಲ್ಲೂ ಕೂಡ ನಾವು ಮುಂದುವರೆದ್ವಿ ಅಂತಂತಂದರೆ ನಮ್ಮ ಮಕ್ಕಳು ಸರ್ವಾಂಗೀಣವಾಗಿರ್ತಕ್ಕಂಥ ಅಭಿವೃದ್ಧಿಯನ್ನು ಆಗಬೇಕಾಗಿತ್ತು, ಬಯಸಬೇಕಾಗಿತ್ತು ಅಂತಂದರೆ ಮಕ್ಕಳನ್ನು ಒಂದಿಷ್ಟು ಫ್ರೀಯಾಗಿ ಬಿಡಬೇಕು. ಆಟದಲ್ಲಿರಬಹುದು, ಓಟದಲ್ಲಿರಬಹುದು, ಪಾಠದಲ್ಲಿರಬಹುದು, ಕಲೆಯಲ್ಲಿರಬಹುದು, ಸಂಗೀತದಲ್ಲಿರಬಹುದು, ಸಾಹಿತ್ಯದಲ್ಲಿರಬಹುದು, ಅಥವಾ ಕುಸ್ತಿಯಲ್ಲಿರಬಹುದು, ಯಾವುದೇ ಒಂದು ಕ್ಷೇತ್ರದಲ್ಲಿ ಆ ಮಗು ಹೊರಡಿತು ಅಂದರೆ ಅದರ ಮುಖಾಂತರವಾಗಿ ಅವನ ಬೆಳೆಯೂ ಕೂಡ ಆಗ್ತಾ ಇರ್ತದೆ. ಅಂಥ ಒಂದು ಸಂದರ್ಭಗಳನ್ನು ನೀವೆಲ್ಲ ಕಲ್ಪಿಸಿಕೊಳ್ಳಲಿಕ್ಕೆ ಇದೊಂದು ವೇದಿಕೆ ಅಂತಕ್ಕಂಥದ್ದು ಬಹಳ ಅವಶ್ಯಂಭಾವಾಗಿ ಇರ್ತಕ್ಕಂಥದ್ದು. ನಮ್ಮ ಮಕ್ಕಳು ಏನು ಆಗಬೇಕು ಅನ್ನುವಂಥದ್ರ ಬಗ್ಗೆ ನಾವು ಈಗಲಿಂದಲೇ ಬಹಳ ಚಿಂತನೆಯನ್ನು ಮಾಡ್ತಾ ಇದ್ದೇವೆ. ಬಹಳ ವರ್ಷಗಳಿಂದ ನಾವು ಆ ಮಗುವಿನಲ್ಲಿ ಏನೋ ಒಂದು ಅದ್ಭುತವಾಗಿರ್ತಕ್ಕಂಥ ಬಯಕೆಯನ್ನು ಇಟ್ಕೊಂಡಿರ್ತೇವೆ. ಇದೀಗ ಹೇಳಿರ್ತಕ್ಕಂಥ ಸಂಗಮೇಶ್ ಬಬಲೇಶ್ವರ್ ಅವರವರು ನಾವು ಮಕ್ಕಳನ್ನು ಚೆನ್ನಾಗಿ ಬೆಳೆಸ್ತೇವೆ, ಆದರೆ ಅಂಕಗಳ ಮಟ್ಟಿಗೆ ಮಾತ್ರ ನಾವು ಬೆಳೆಸ್ತೇವೆ. ಸರ್ವಾಂಗೀಣವಾಗಿರ್ತಕ್ಕಂಥ ಸಂಸ್ಕೃತಿಯನ್ನು ಕೊಡತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇಲ್ಲ. ಆ ಕಾರಣಕ್ಕಾಗಿ ನಾವು ಇವತ್ತಿನ ದಿವಸ ಆ ಮಕ್ಕಳನ್ನು ಎಲ್ಲೆಲ್ಲೋ ಇಟ್ಟು ಓದಿಸ್ತೇವೆ. ಕೊನೆಗೆ ನಾವು ಏನು ಓದಿಸಿರ್ತೇವೆ ಅದೇ ಮಕ್ಕಳು ನಮ್ಮನ್ನು ಬೇರೆ ಕಡೆಗೆ ಇರ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಅರ್ಥಾತ್ ವೃದ್ಧಾಶ್ರಮಗಳು ಜಾಸ್ತಿ ಆಗ್ತಾ ಇದ್ದಾವೆ. ಆ ಕಾರಣಕ್ಕಾಗಿ ಇವತ್ತು ನಮ್ಮ ಮಕ್ಕಳು ಎಲ್ಲ ರೀತಿಯಿಂದ ಬೆಳಬೇಕಾಗಿತ್ತು ಅಂತಂತಂದರೆ ಆ ಮಕ್ಕಳಿಗೆ ಒಂದಿಷ್ಟು ಪ್ರೋತ್ಸಾಹವನ್ನು ನೀಡೋಣ. ಮಕ್ಕಳು ಅಂದರೆ ಒಂದು ಪಾಸಿಟಿವ್ ಎನರ್ಜಿ ಇದ್ದ ಹಾಗೆ, ಆ ಮಕ್ಕಳಿಗೆ ಅದ್ಭುತವಾಗಿರ್ತಕ್ಕಂಥ ಒಂದು ಗುಣಾತ್ಮಕವಾಗಿರ್ತಕ್ಕಂಥ ಪಾಸಿಟಿವ್ ಎನರ್ಜಿ ಅಂತಂದರೆ ಬಹಳ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಇರ್ತದೆ. ಆ ಮಗುವಿನ ಮುಖ ನೋಡಿಬಿಟ್ರೆ ಸಾಕು ನಮ್ಮ ಮನಸ್ಸು ಅಂತಕ್ಕಂಥ ಅರಳಲಿಕ್ಕೆ ಸಾಧ್ಯ. ಅಂತಹ ಒಂದು ವಿಶೇಷವಾಗಿರುವಂಥ ಮಕ್ಕಳನ್ನು ಬೆಳೆಸುವ ಕೆಲಸವನ್ನು ಮಾಡುವಲ್ಲಿ ಮಲ್ಲಿಕಾರ್ಜುನ ವಿದ್ಯಾವರ್ಧಕ ಸಂಘ ಮುಳುವಾಡದ ಇದು ಬೆಳೆದಿರ್ತಕ್ಕಂಥದ್ದು ಮಹಾತ್ಮರ ಒಂದು ಅಮೃತ ಹಸ್ತದಿಂದ, ಅವರ ಒಂದು ತಪಶಕ್ತಿಯಿಂದ ಈ ಶಾಲೆ ಅಂತಕ್ಕಂಥದ್ದು ಬೆಳೆದಿದ್ದು. ಇಲ್ಲಿ ಉಂಡು ಬೆಳೀತಕ್ಕಂಥ ಬೋರ್ಡಿಂಗ್ ಇಂತಹ ಈ ಒಂದು ಶಾಲೆ ಜ್ಞಾನಾರ್ಜನೆಗಾಗಿ ಮೀಸಲಾಗಿರ್ತಕ್ಕಂಥದ್ದು. ಇವೆಲ್ಲ ಒಳ್ಳೆಯ ವಾತಾವರಣ ಇದೆ, ಒಳ್ಳೆಯ ಆಡಳಿತ ಮಂಡಳಿ ಇದೆ. ಆ ಎಲ್ಲ ಆಡಳಿತ ಮಂಡಳಿಯವರು ನಿಮಗೆ ಇನ್ನೂ ಬೇಕಾದಷ್ಟು ಜ್ಞಾನ ಸಂಗ್ರಹಕ್ಕಾಗಿ ಏನು ಕೊಡಬೇಕೋ ಒಳ್ಳೆಯ ಸಿಬ್ಬಂದಿಯನ್ನು, ಒಳ್ಳೆಯ ಜ್ಞಾನವನ್ನು ಕೊಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಇಂತಹ ಒಂದು ಶಿಕ್ಷಣವನ್ನು ಕೊಡುವ ನಿಟ್ಟಿನಲ್ಲಿ ಮುಳುವಾಡದ ಶ್ರೀ ಮಲ್ಲಿಕಾರ್ಜುನ ವಿದ್ಯಾವರ್ಧಕ ಸಂಘ ಇನ್ನಷ್ಟು ಎತ್ತರಕ್ಕೆ ಬೆಳೆಯಲಿ ಅಂತ ತಿಳ್ಕೊಂಡು ಹಾರೈಸಿದ 2 ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ಶರಣಾರ್ಥಿಗಳು. ಬನ್ನಿ ಸರ್.